ಡಿ.ಕೆ. ಶಿವಕುಮಾರ್ ಅವರು ಪಟ್ಟಾಭಿಷೇಕಕ್ಕೂ ಮುನ್ನ ಮಾಸ್ ಲೀಡರ್ಗಳ ಒಂದು ಆಶೀರ್ವಾದವನ್ನ ಪಡ್ಕೊಳ್ತಾ ಇರುವಂತದ್ದು ಅವರೇ ಹೇಳಿದ್ದಾರೆ. ಇಬ್ಬರು ಕರ್ನಾಟಕದ ಪ್ರಮುಖ ಪಿಲ್ಲರ್ಗಳು ಯಡಿಯೂರಪ್ಪನವರು ಮತ್ತು ದೇವೇಗೌಡರು ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ದೇವೇಗೌಡರ ನಿವಾಸಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇನ್ನ ಮಗನ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರ ತಾಯಿ ದೊಡ್ಡಾಲಹಳ್ಳಿಯಿಂದ ಬೆಂಗಳೂರಿನ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಂದು ದೊಡ್ಡಾಲಹಳ್ಳಿಗೆ ತೆರಳಬೇಕಾಗಿತ್ತು ಭಾವಿ ಸಿಎಂ, ಆದ್ರೆ ಸಮಯದ ಅಭಾವದಿಂದ ದೊಡ್ಡಾಲಹಳ್ಳಿ ಭೇಟಿ ಹೋಗೋದು ಡೌಟು. ಮಗನನ್ನ ಆಶೀರ್ವದಿಸಲಿಕ್ಕೆ ಆಗಮಿಸಿದ್ದಾರೆ ತಾಯಿ ಗೌರಮ್ಮ ಅವರು. ಒಂದು ಹೆಮ್ಮೆಯ ವಿಚಾರ, ಯಾಕೆಂದ್ರೆ ತನ್ನ ಮಗ ಇವತ್ತು ರಾಜ್ಯದ ಅಧಿಪತಿ ಆಗ್ತಾ ಇದ್ದಾನೆ ಅಂತ ಯಾವುದೇ ತಾಯಿಗೆ ಅದೊಂದು ಹೆಮ್ಮೆಯ ವಿಚಾರ, ಪ್ರೌಡ್ ಮೂಮೆಂಟ್. ಸೊ ಬಂದಿರುವಂತ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಅವರು ಊರಿಂದ ಬಂದ್ರು, ಆಕ್ಚುಲಿ ಅಲ್ಲಿಗೆ ಹೋಗಿ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು. ಇದ್ದಿದ್ದಂತ ಒಂದು ಟಿಪಿಯನ್ನ ಗಮನಿಸೋದಾದ್ರೆ, ಬಟ್ ಹಂಗಾಗ್ಲಿಲ್ಲ. ಬಿಕಾಸ್ ಇಲ್ಲೇ ಟೈಮ್ ಆಯಿತು, ಇಲ್ಲೇ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದ್ರು. ಅದಾದ್ಮೇಲೆ ಇವರು ಕೂಡ ಸಿದ್ದರಾಮಯ್ಯನವರ ನಿವಾಸ, ಯಡಿಯೂರಪ್ಪನವರ ನಿವಾಸ, ದೇವೇಗೌಡರ ನಿವಾಸಕ್ಕೆ ಈಗ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಮಯದ ಅವಕಾಶ ಸಿಗ್ತಾ ಇಲ್ಲ. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ. ಕನಕಪುರದ ಕೆಂಕೇರಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತದೆ ಬೆಳಗ್ಗೆಯಿಂದ. ಕೆಂಕೇರಮ್ಮ ಡಿ.ಕೆ. ಶಿವಕುಮಾರ್ ಅವರ ಮನೆ ದೇವರು. ಪೂಜೆ ವೇಳೆ ಬಲಗಡೆಯಿಂದ ಹೂ ಕೊಟ್ಟಿರುವಂತದ್ದು ಕೆಂಕೇರಮ್ಮ ದೇವಿ. ಹೂ ಕೊಟ್ಟಿದ್ದಕ್ಕೆ ಶುಭ ಸಂಕೇತ ಅಂತ ಡಿ.ಕೆ. ಶಿವಕುಮಾರ್ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಆಲ್ರೆಡಿ ಶುಭ ಆಗ್ಬಿಟ್ಟಿದೆ, ಸಿಎಂ ಸ್ಥಾನಕ್ಕೆ ಏರ್ಬಿಟ್ಟಿದ್ದಾರೆ. ಇನ್ನೂ ಬಲಗಡೆಯಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಶುಭ ಸಂಕೇತ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಖುಷಿ ಪಡಕ್ಕೆ ಮತ್ತೊಂದು ವಿಚಾರ ಅವರಿಗೆ, ಫ್ಯಾನ್ಸ್ಗಳಿಗೆ. ಡಿ.ಕೆ. ಅಭಿಮಾನಿಗಳೇ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ, ಸಂಭ್ರಮ ಎಲ್ಲ ಕಡೆ ಸಂಭ್ರಮ ಇದೆ ಡಿ.ಕೆ. ಅಭಿಮಾನಿಗಳಿಂದ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಯಲ್ಲಿ. ಬಲಗಡೆಯಿಂದ ಹೂ ಬಿದ್ದಿದ್ದಂಥದ್ದು ಪೂಜೆ ಮಾಡುವಂತ ಸಂದರ್ಭದಲ್ಲಿ, ವಿಶೇಷ ಪೂಜೆ ಮಾಡಬೇಕಾದ್ರೆ ಇದು ಶುಭ ಸಂದೇಶ, ಆಶೀರ್ವಾದ. ಇದು ಶುಭ ಆಗೋಗ್ಬಿಟ್ಟಿದೆ, ಈಗ ಆಶೀರ್ವಾದ. ಬಲಗಡೆಯಿಂದ ಹೂ ಬೀಳುವ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರ ಪರ್ವ ಆರಂಭಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. 4 ಗಂಟೆ 5 ನಿಮಿಷಕ್ಕೆ ಡಿ.ಕೆ. ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. 8ನೇ ವ್ಯಕ್ತಿ ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ತಿರುವಂಥದ್ದು ಬೇರೆ. ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ ಅವರು, ಕಡದಾಳ್ ಮಂಜಪ್ಪ ಅವರು, ಎಸ್.ಎಂ. ಕೃಷ್ಣ, ದೇವೇಗೌಡರು, ಕುಮಾರಸ್ವಾಮಿ, ಸದಾನಂದ ಗೌಡರು. ಸೊ ಇವರು 8ನೇವರು ಆಗ್ತಾರೆ ಒಕ್ಕಲಿಗ ಸಮುದಾಯದಿಂದ. 25ನೇ ಮುಖ್ಯಮಂತ್ರಿಯಾಗಿ ರಾಜ್ಯದಿಂದ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸ್ಪೆಷಾಲಿಟಿ, ಈಗ ಆಲ್ರೆಡಿ ಪೇಪರ್ ಓದಂತವ್ರು ಗಮನಿಸಿರ್ತೀರ, 5ನೇ ಮುಖ್ಯಮಂತ್ರಿ ರಾಮನಗರ ಜಿಲ್ಲೆಯಿಂದ. ಈಗ ಬೆಂಗಳೂರು ದಕ್ಷಿಣ ಓಕೆ, ರಾಮನಗರ ಜಿಲ್ಲೆಯಿಂದ ಅಂತ ತಗೊಂಡ್ರೆ 5ನೇ ಮುಖ್ಯಮಂತ್ರಿ. ಅದರಲ್ಲಿ ಇಬ್ಬರು ಅದೇ ಜಿಲ್ಲೆಯವರು, ಕೆಂಗಲ್ ಹನುಮಂತಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಉಳಿದಂಥವ್ರು ಬೇರೆ ಕಡೆಯಿಂದ ಬಂದಂಥವ್ರು, ಉತ್ತರ ಕನ್ನಡದಿಂದ ಬಂದಂಥವ್ರು, ಉತ್ತರ ಕನ್ನಡದ ಶಿರ್ಸಿಯಿಂದ ಬಂದಂಥವ್ರು. ರಾಮಕೃಷ್ಣ ಹೆಗಡೆ ಅವರು 1983ನಲ್ಲಿ ಗೆದ್ದು ಅಲ್ಲಿಂದ ಮುಖ್ಯಮಂತ್ರಿ ಆಗಿದ್ರು. ಅದಾದ್ಮೇಲೆ ಎಚ್.ಡಿ. ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ರಾಮನಗರದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವರು ಹಾಸನದವರು, ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. ಬಟ್ ಅಲ್ಲಿನ ಮೂಲ ಅಂತ ನೋಡಿದ್ರೆ ಕೆಂಗಲ್ ಹನುಮಂತಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಸೊ ಭರ್ಜರಿ ಸಿದ್ಧತೆ ನಡೀತಾ ಇದೆ, ಅವರ ಕನಸು ನನಸಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅಂಬಿಷಿಯಸ್ ವ್ಯಕ್ತಿ, ಸಾಕಷ್ಟು ಕನಸನ್ನ ಕಂಡಂತವ್ರು. ಏನಾಗಬೇಕು ಅಂತ ಅನ್ಕೊಳ್ತಾರೆ, ಅವ್ರು ಹೇಳಿದ್ದಾರೆ ಸಾಕಷ್ಟು ಬಾರಿ, ಏನಾಗಬೇಕು ಅಂತ ಅನ್ಕೊಳ್ತೀವಿ, ಅದು ಆಗಬೇಕು ಅಂದ್ರೆ ಅದಕ್ಕೆ ಆದಂತ ಪರಿಶ್ರಮ ಇರುತ್ತೆ, ಡಿಟರ್ಮಿನೇಷನ್ ಇರಬೇಕು, ಡೆಡಿಕೇಶನ್ ಇರಬೇಕು. ಅದನ್ನೇ ಡಿಸ್ಕ್ರೈಬ್ ಮಾಡಿಕೊಂಡು ಡಿಟರ್ಮಿನೇಷನ್, ಡೆಡಿಕೇಶನ್ ಇದ್ರೆ ಮಾತ್ರನೇ ನಮ್ಮ ಡ್ರೀಮ್ ಅನ್ನ ತಲುಪೋಕ್ಕಾಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಹೋರಾಟ ಮಾಡ್ಕೊಂಡು ಬಂದಂತವ್ರು. ಸುಮ್ಮನೆ ಅವ್ರನ್ನ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಕರ್ಕೊಂಡು ಹೋಗಿ ಕೂರಿಸ್ತಾ ಇಲ್ಲ. ದೊಡ್ಡ ಪ್ರಯತ್ನದ ಮುಖಾಂತರ ಆ ಪ್ರಯತ್ನ ಫಲ ಕೊಟ್ಟಿದೆ. ಎಸ್.ಡಿ. ದೇವೇಗೌಡರನ್ನ ಭೇಟಿಯಾಗಿರುವಂತ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ದೇವೇಗೌಡರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಇವರ ವಿರುದ್ಧ ಸ್ಪರ್ಧೆ ಮಾಡುವ ಮುಖಾಂತರನೇ ಇವರು ತಮ್ಮ ರಾಜಕೀಯ ಜೀವನ ಆರಂಭ ಮಾಡಿದ್ದು. ಡಿ.ಕೆ. ಶಿವಕುಮಾರ್ ಅವರು 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾರೆ ಎಚ್.ಡಿ. ದೇವೇಗೌಡರ ವಿರುದ್ಧ. ಅವತ್ತು ಸೋಲನ್ನ ಕಾಣ್ತಾರೆ. ಅವತ್ತಷ್ಟೇ ಸೋಲು ಕಂಡಿದ್ದು ಬಿಟ್ರೆ ಇನ್ಯಾವತ್ತು ಸೋಲನ್ನೇ ನೋಡಿದಂತವರಲ್ಲ ಡಿ.ಕೆ. ಶಿವಕುಮಾರ್. ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ದೇವೇಗೌಡರು ಮಾಸ್ ಲೀಡರ್, ರಾಜ್ಯದ ಮಾಸ್ ಲೀಡರ್ ದೇವೇಗೌಡರು, ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಕೂಡ ಹೌದು. ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡ್ಕೊಳ್ತಾ ಇರುವಂತ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಾ.
ಪದ್ಮನಾಭನಗರ ನಿವಾಸಕ್ಕೆ ಹೋದ್ರು. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅವರನ್ನ ಮೆಚ್ಚಬೇಕು ಈ ಗುಣದಲ್ಲಿ. ಮಾತನಾಡುವಂತ ಸಂದರ್ಭದಲ್ಲಿ ರಾಜಕೀಯ ವೈವಿಧ್ಯತೆ ಏನೇ ಇರಲಿ, ಅದರ ವಿರೋಧಾಭಾಸಗಳು ಏನೇ ಇರಲಿ, ಆದರೆ ಒಂದು ಶುಭ ಗಳಿಗೆಯ ಸಂದರ್ಭದಲ್ಲಿ ಎಲ್ಲರನ್ನು ಜೊತೆ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕೆಂದ್ರೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಹಜ ನಾನು ಯಾರ ಹತ್ರ ಹೋಗ್ಬೇಕು, ನಾನು ಕಾಂಗ್ರೆಸ್ ಪಕ್ಷ, ಎಲ್ಲರನ್ನೂ ನಾನು ಎಲ್ಲಾ ಪಕ್ಷವನ್ನ ಮೇರ್ ಬೆಳೆದು ಬಂದ್ಬಿಟ್ಟಿದ್ದೀನಿ. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ, ಬಿಜೆಪಿ JDS ಲೆಕ್ಕಕ್ಕಿಲ್ಲ ಅಂತೆಲ್ಲ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ರು, ಆಶೀರ್ವಾದ ಪಡ್ಕೊಂಡ್ರು. ಇನ್ನ ಬಿಜೆಪಿ ಪ್ರಮುಖ ನಾಯಕರು, ರಾಜ್ಯದ ಮಾಸ್ ಲೀಡರ್ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡ್ಕೊಂಡ್ರು. ಮತ್ತೊಬ್ರು ಮಾಸ್ ಲೀಡರ್ HD ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡ್ಕೊಂಡ್ರು ಡಿ ಕೆ ಶಿವಕುಮಾರ್. ಈ ಮೂವರು ಕೂಡ ರಾಜ್ಯದ ಮಾಸ್ ಲೀಡರ್ಗಳು. ತಮ್ಮದೇ ಆದಂತ ಹೋರಾಟ, ಶಕ್ತಿ, ಜನಬೆಂಬಲ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಈ ನಾಯಕರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಎಲ್ಲರನ್ನೂ ಹೋಗಿ ಭೇಟಿಯಾಗಿಲ್ಲ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನು ಅಲ್ಲ. ಮೇನ್ ಆಗಿ ಮಾಸ್ ಲೀಡರ್ಸ್, ತಮ್ಮದೇ ಆದಂತ ಸೇವೆ, ತಮ್ಮದೇ ಆದಂತ ನಾಯಕತ್ವ ಛಾಪು ಮೂಡಿಸಿರುವಂತವರು ಈ ಮೂವರು ನಾಯಕರುಗಳು ಕೂಡ ಅಂತವ್ರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್. ಇದೇ ನಮ್ಮ ರಾಜ್ಯದ ರಾಜಕೀಯದಲ್ಲಿ ಇನ್ನೂ ಕೂಡ ಪಕ್ಷದ ಹೊರತಾಗಿಯೂ ಕೂಡ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ ಅಂತ. ಒಳ್ಳೆ ಬೆಳವಣಿಗೆ ಆಕ್ಚುಲಿ ಇವೆಲ್ಲ. ಬೇರೆ ಅಕ್ಕಪಕ್ಕದ ರಾಜ್ಯಗಳ ರೀತಿಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಇದೆಯಲ್ಲ, ಆ ಥರ ಇಲ್ಲ ನಮ್ಮ ರಾಜ್ಯದಲ್ಲಿ ಸ್ಟಿಲ್. ಯಾಕೆಂದ್ರೆ ಏನೇ ವಿರೋಧಗಳಿರಲಿ, ಅಧಿಕಾರಕ್ಕೆ ಏರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಆಶೀರ್ವಾದ, ಅವರ ಸಲಹೆಗಳು ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅದೊಬ್ಬ ಪ್ರಬುದ್ಧ ರಾಜಕಾರಣಿಯ ಒಳ್ಳೆ ನಡೆಗಳು. ಅದನ್ನ ಡಿ ಕೆ ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರೆ. ಯಾರನ್ನು ಎಷ್ಟೇ ವಿರೋಧ ಮಾಡಲಿ ಅದು ಬೇರೆ. ಎಲೆಕ್ಷನ್ ಟೈಮ್ನಲ್ಲಿ, ಎಲೆಕ್ಷನ್ ಹೊರತಾಗಿ ಬಂದಂತ ಸಂದರ್ಭದಲ್ಲಿ ತಾವೆಷ್ಟರ ಮಟ್ಟಿಗೆ ಒಬ್ಬರ ಒಂದು ಆಡಳಿತವನ್ನ ಮೆಚ್ಚಿಕೊಂಡು, ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ಅವರನ್ನ ಅನುಸರಿಸಿಕೊಂಡು ಹೋಗ್ತೀವಿ ಅನ್ನುವಂಥ ಮೆಸೇಜ್ ಇದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್, ನಾನು ಹೇಳ್ತಾ ಇದ್ದೆ, ಮಾಸ್ ಲೀಡರ್ಗಳ ಆಶೀರ್ವಾದ ನಿಜಕ್ಕೂ ರಾಜಕೀಯ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಇರಲಿ, ಬೇರೆ ಬೇರೆ ವ್ಯಾಖ್ಯಾನಗಳು, ಬೇರೆ ಬೇರೆ ವಿರೋಧಾಭಾಸಗಳು, ಒಬ್ಬರಿಗೊಬ್ರು ತೆಗಳುವಂಥದ್ದು, ಕೆಸರು ಚಾಟ ಇದ್ದಿದ್ದೆ. ಆದ್ರೆ ಅದರ ಹೊರತಾಗಿಯೂ ಕೂಡ ಒಳ್ಳೆಯ ಸಂಬಂಧಗಳಿದಾವೆ. ಅವರ ಸಲಹೆ ಸೂಚನೆಗಳು ಎಲ್ಲವೂ ಕೂಡ ಇಂಪಾರ್ಟೆಂಟು ಅನ್ನುವಂಥದ್ದನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಜೀವಂತಿಕೆ ಪಡ್ಕೊಂಡಿರುವಂಥದ್ದನ್ನ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಅನ್ಬೋದು. ರಾಜಕಾರಣದಲ್ಲಿ ಒಳ್ಳೆತನ ಇದೆ ಅಂತ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಸಂಪ್ರದಾಯಕ್ಕೆ ಮತ್ತು ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾಂದಿ ಆಡ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗೋ ಮೊದಲೇ ವಿಪಕ್ಷಗಳ ವಿಶ್ವಾಸವನ್ನು ತೆಗೆದುಕೊಳ್ತಕ್ಕಂಥದ್ದು, ನಾನು ಆಡಳಿತ ನಡೆಸ್ತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿಗಾಗಿ ಜನಪರ ಸರ್ಕಾರವನ್ನು ಕೊಡಲಿಕ್ಕೆ ಮತ್ತು ವಿಪಕ್ಷಗಳನ್ನು ಟೀಕೆ ಮಾಡಲಿಕ್ಕಲ್ಲ, ವಿಪಕ್ಷಗಳನ್ನ ವಿರೋಧಿಸಿ ಅಲ್ಲ, ವಿಪಕ್ಷಗಳ ಸಹಕಾರ ಮತ್ತು ಸಹಾಯದೊಂದಿಗೆ ಸರ್ಕಾರವನ್ನು ಮುನ್ನಡೆಸ್ತೀನಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡ್ತಿರ್ತಕ್ಕಂಥದ್ದು. ಮತ್ತು ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ, ಮತ್ತು ರಾಜಕಾರಣದಲ್ಲಿ ವಿಪಕ್ಷಗಳು ಕೂಡ ಅವರ ಸಹಕಾರವೂ ಕೂಡ ಬೇಕು. ಸಹಕಾರ ಇದ್ರೆ ಮಾತ್ರ ಸರ್ಕಾರ ಸುಗಮವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನೋದು ಲೆಕ್ಕಾಚಾರದಡಿ ಡಿ ಕೆ ಶಿವಕುಮಾರ್ ಹೋಗಿರ್ತಕ್ಕಂಥ ಹೊಸ ನಾಂದಿಯನ್ನು ಆಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಪರಮೋಚ್ಚ ನಾಯಕ ಅಂತೇಳಿ ಕರೆಸ್ಕೊಳ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಧವಳಗಿರಿಯ ನಿವಾಸಕ್ಕೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರು. ಉಭಯ ಕುಶಲೋಪರಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದ ನಂತರ ಎಲ್ಲೊಂದು ಕಡೆ ಊಹೆಗೂ ಮೀರಿದ ರೀತಿಯಲ್ಲಿ ಎಲ್ಲೊಂದು ಕಡೆ ಪದ್ಮನಾಭನಗರಕ್ಕೆ ಹೋದ್ರು. ಅಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರವರ ಆಶೀರ್ವಾದವನ್ನು ಪಡೆದುಕೊಂಡ್ರು. ಎಲ್ಲೊಂದು ಕಡೆ ಇದು ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ನಾಂದಿ ಆಡಿರ್ತಕ್ಕಂಥದ್ದು ಮತ್ತು ಆಶೀರ್ವಾದ ಪಡೆದಿರ್ತಕ್ಕಂಥದ್ದು ಕೂಡ. ನಾನು ಅಧಿಕಾರ ಹಿಡಿದಿರ್ತಕ್ಕಂಥದ್ದು ಯಾವುದೇ ರಾಜಕಾರಣಿ ಅಥವಾ ಯಾವುದೇ ವ್ಯಕ್ತಿಯ, ಯಾವುದೇ ಕುಟುಂಬದ, ಯಾವುದೇ ಪಕ್ಷದ, ವಿಪಕ್ಷದ ವಿರುದ್ಧದ ರಾಜಕಾರಣ ಮಾಡಲಿಕ್ಕೆ ಅಲ್ಲ, ಅಭಿವೃದ್ಧಿ ಪರ ರಾಜಕಾರಣಕ್ಕೆ ಮತ್ತು ಭರವಸೆಯ ರಾಜಕಾರಣಕ್ಕೆ, ಜನಪರ ಸರ್ಕಾರ ನಡೆಸಲಿಕ್ಕೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಒಳ್ಳೆ ಗುಡ್ ಗೆಸ್ಚರ್ ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲೊಂದು ಕಡೆ ದೇವೇಗೌಡರು ಎಷ್ಟೇ ವಿರೋಧ ಮಾಡ್ಬೋದು, ಡಿ ಕೆ ಶಿವಕುಮಾರ್ ಕೂಡ ದೇವೇಗೌಡರ ಕುಟುಂಬವನ್ನು ಮತ್ತು ಅವರನ್ನು ಎಷ್ಟೇ ವಿರೋಧ ಮಾಡ್ಬೋದು, ಅದು ರಾಜಕೀಯ ಹೇಳಿಕೆಗಳು ಮತ್ತು ರಾಜಕೀಯವಾಗಿ
ಪರವಾಗಿ ವಿರೋಧ ವ್ಯಕ್ತಪಡಿಸಿರೋದು ವಿನಃ ಅದನ್ನು ಮೀರಿದಂಥ ಒಂದು ಸಂಬಂಧಗಳಿರ್ತವೆ ಮತ್ತು ಉತ್ತಮವಾದ ಸಂಬಂಧಗಳಿರ್ತವೆ. ರಾಜಕೀಯ ಬೇರೆ, ಉತ್ತಮ ಸಂಬಂಧಗಳೇ ಬೇರೆ ಎಂಬುದನ್ನು ತೋರಿಸ್ಕೊಟ್ರು. ಆ ಮುಖಾಂತರ ಕರ್ನಾಟಕದಲ್ಲಿ ಹೊಸ ಇತಿಹಾಸಕ್ಕೆ ನಾಂದಿ ಆಡಿದ್ರು, ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ರು. ಆ ಮುಖಾಂತರ ದೇವೇಗೌಡರು ಮತ್ತು ಯಡಿಯೂರಪ್ಪನವರ ಆಶೀರ್ವಾದ ಪಡೆಯುವ ಮುಖಾಂತರ, ಖುದ್ದು ಅವರು ನಿವಾಸಕ್ಕೆ ಹೋಗಿ ಆಶೀರ್ವಾದ ಪಡೆಯುವ ಮುಖಾಂತರ ಡಿ ಕೆ ಶಿವಕುಮಾರ್ ದ್ವೇಷದ ರಾಜಕಾರಣ ಮಾಡಲ್ಲ. ರಾಜಕಾರಣದಲ್ಲಿ ಹೇಳಿಕೆಗಳು ಯಾವುದೇ ರೀತಿ ಇರಬಹುದು, ಆದರೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಅಪ್ಪಿಗೆ ಮಾಡಿಕೊಂಡು ಎಲ್ಲರ ವಿಶ್ವಾಸ ತೆಗೆದುಕೊಂಡು ವಿಶ್ವಾಸಕ್ಕೆ ಪಡೆದುಕೊಂಡೇ ನಾನು ಸರ್ಕಾರ ನಡೆಸ್ತೀನಿ, ರಾಜ್ಯವನ್ನು ನಡೆಸ್ತೇನೆ, ಮುನ್ನಡೆಸ್ತೇನೆ, ಆಡಳಿತ ನಡೆಸ್ತೀನಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ದೇಶಕ್ಕೆ ಮಾದರಿ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಗೆ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಕೂಡ ವಿಜಯರವರು ಸ್ಟಾಲಿನ್ ಕೂಡ ಭೇಟಿಯಾಗಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಇದೊಂದು ಹೊಸ ಸಂಪ್ರದಾಯ ಮತ್ತು ಹೊಸ ನಡವಳಿಕೆ. ಇದು ಎಲ್ರಿಗೂ ಕೂಡ ಎಲ್ಲರೂ ಮೆಚ್ಚುವಂತ ತೀರ್ಮಾನ ಅಂತಲೇ ಹೇಳಲಾಗ್ತದೆ. ಆ ಮುಖಾಂತರ ದೇವೇಗೌಡರು ಭೇಟಿಯಾಗಿರ್ತಕ್ಕಂಥದ್ದು. ದೇವೇಗೌಡರು ಕೂಡ ಎಲ್ಲೊಂದು ಕಡೆ ಆಸ್ಪತ್ರೆಗೆ ಹೋದಂಥವ್ರು ಕೂಡ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಡಯಾಲಿಸಿಸ್ಗೆ ಹೋದಂಥ ದೇವೇಗೌಡರು ಕೂಡ ಎಲ್ಲೊಂದು ಕಡೆ ತಪ್ಪು ಸಂದೇಶ ರವಾನೆ ಆಗಬಾರ್ದು, ಇದು ಒಳ್ಳೆ ಗುಡ್ ಗೆಸ್ಟರ್ ಅನ್ನೋ ಕಾರಣಕ್ಕೆ ದೇವೇಗೌಡರು ಕೂಡ ಮನೆಯಲ್ಲೇ ಉಪಸ್ಥಿತರಿದ್ದರು. ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದ್ರು. ಜೊತೆಗೆ ಯಡಿಯೂರಪ್ಪನವರು ಕೂಡ ಆಶೀರ್ವಾದ ಮಾಡಿ ಕಳಿಸಿದ್ರು. ಅವರ ದೇವರ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಕೂಡ ದೇವರನ್ನ ನಮಿಸಿ ಏನು ವಿಭೂತಿಯನ್ನು ಇಟ್ಕೊಂಡ್ರು. ಆ ಮುಖಾಂತರ ಎಲ್ಲೊಂದು ಕಡೆ ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿದ್ರು ಮತ್ತು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ರು ಮತ್ತು ಒಂದು ಒಳ್ಳೆಯ ಸಂಪ್ರದಾಯವನ್ನು ಕೂಡ ಹುಟ್ಟುಹಾಕಿದ್ರು ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ, ಓಕೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ ಪಟೇಲ್ರೆ, ಎಸ್ ನೀವು ಹೇಳ್ದಂತೆ ಗುಡ್ ಗೆಸ್ಟರ್, ಅದರ ಜೊತೆಗೆ ಒಳ್ಳೆ ಸಂಪ್ರದಾಯವನ್ನ ಹಾಕಿದ್ದಾರೆ. ಮತ್ತೆ ಈ ಮಾತಿನ ಯುದ್ಧಗಳು ಏನೇ ಇರಲಿ ಅದರ ಹೊರತಾಗಿಯೂ ಕೂಡ ರಾಜಕಾರಣ ಇದೆ, ಅದರ ಹೊರತಾಗಿಯೂ ಕೂಡ ಒಳ್ಳೆಯ ಸಂಬಂಧ ಇದೆ ಅನ್ನುವಂಥದ್ದನ್ನ ಕೂಡ ಸಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೆಲ್ಲವೂ ಮುಂದಿನ ದಿನಗಳಲ್ಲಿ ನಾನು ಕರ್ನಾಟಕ ಜನಕ್ಕೆ ಒಳ್ಳೆಯದನ್ನ ಮಾಡುವಂತ ಇಂಟೆನ್ಷನ್ನೇ ಇಟ್ಕೊಂಡಿದ್ದೀನಿ ಅನ್ನುವಂಥ ಮೆಸೇಜು ಕೂಡ ಇದೆ. ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಅಂತ ಬಂದಂತ ಸಂದರ್ಭದಲ್ಲಿ ಇವರು ಒಂದ್ ಕಡೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ದೇವೇಗೌಡರನ್ನ ಭೇಟಿ ಆಗದೆ ಹೋದ್ರು ಕೂಡ ಅದೊಂಥರ ರಾಂಗ್ ಮೆಸೇಜ್ ಹೋದಂತೂ ಆಗೋದು. ಈಗ ಮೇನ್ಲಿ ನೆಕ್ಸ್ಟ್ ಯಾವ ರೀತಿಯಾಗಿ ಅವರು ಮುಖ್ಯಮಂತ್ರಿಗಳಾದ ಬಳಿಕ ಭರವಸೆಗಳನ್ನ ಈಡೇರಿಸ್ತಾ ಹೋಗ್ತಾರೆ, ತಮ್ಮದೇ ಆದಂತ ಚಾಪ್ ಮೂಡಿಸ್ತಾರೆ ಅಂತ. ಈಗ ಕ್ಯಾಬಿನೆಟ್ ಸಭೆ ಏನು ಈ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ಕ್ಯಾಬಿನೆಟ್ ಸಭೆಯಲ್ಲಿ 2 ಪ್ರಮುಖ ನಿರ್ಧಾರಗಳನ್ನ ಪ್ರಕಟ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಾಗಿ, ಯಾವ ವಿಚಾರಗಳು? ಪೃಥ್ವಿ, ಒಕ್ಕಲಿಗರ ಇವತ್ತಿಗೂ ಕೂಡ ಪರಮೋಚ್ಚ ನಾಯಕ ದೇವೇಗೌಡರು ಮತ್ತು ಲಿಂಗಾಯತ ಸಮುದಾಯಕ್ಕೆ ಕೂಡ ಪರಮೋಚ್ಚ ನಾಯಕ ಯಡಿಯೂರಪ್ಪನವರು. ಇಬ್ಬರೂ ಕೂಡ ಆಯಾ ಸಮುದಾಯಗಳಿಗೆ ಲೀಡ್ ಮಾಡಿದಂಥವ್ರು, ಅಪಾರ ರಾಜಕೀಯ ಅನುಭವ ಇರತಕ್ಕಂಥವ್ರು. ಹಾಗಾಗಿ ಎಲ್ಲೊಂದು ಕಡೆ ಅವರ ಆಶೀರ್ವಾದವನ್ನು ಪಡೆಯುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಅವರ ಹಿರಿತನಕ್ಕೆ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ರಾಜಕೀಯ ಹೋರಾಟಕ್ಕೆ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಸಂಬಂಧಕ್ಕೆ ಬೆಲೆ ಕೊಟ್ಟಿದ್ದಂತಲೇ ಹೇಳಲಾಗ್ತದೆ. ಇನ್ನು ಕ್ಯಾಬಿನೆಟ್ನಲ್ಲಿ ಪ್ರಮುಖವಾಗಿ 2 ಪ್ರಮುಖ ಘೋಷಣೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ರೈತರ ಪಂಪ್ ಸೆಟ್ಗೆ ಉಚಿತ ವಿದ್ಯುತ್ ಯೋಜನೆ ಜಾರಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಅಧಿಕಾರ ಹಿಡಿದು ಕೆಲವೇ ದಿನಗಳಲ್ಲಿ ಕಾರ್ಯಕರ್ತರಿಗಾಗಿ ಮತ್ತು ಎರಡನೇ ಹಂತದ ನಾಯಕರಿಗಾಗಿ ಕಾರ್ಯಕರ್ತರಿಗೆ ಗ್ಯಾರಂಟಿ ಅಧಿಕಾರ ಅನ್ನೋಂಥದ್ದು ಹೇಳಿ ಏನು ನಿಗಮ ಮಂಡಳಿಯಲ್ಲಿ ಬಾಕಿ ಇರ್ತಕ್ಕಂಥದ್ದು ಕಾರ್ಯಕರ್ತರುಗಳಿಗೆ ಮತ್ತು ಯಾರ್ಯಾರಿಗೆಲ್ಲ ಕೊಡಬೇಕು ಸುಮಾರು 2,000 ನಿಗಮ ಮಂಡಳಿ ಮತ್ತು ನಿಗಮ ಮತ್ತು ಮಂಡಳಿಗಳಿರ್ತಕ್ಕಂಥ ನಿರ್ದೇಶಕ ಸ್ಥಾನ, ಸದಸ್ಯ ಸ್ಥಾನವನ್ನು ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಅದಾದ ಬಳಿಕ ಎಲ್ಲೊಂದು ಕಡೆ ಒಂದಷ್ಟು ಸರ್ಕಾರದ ಆಸ್ತಿಯನ್ನು ಉಳಿಸಲಿಕ್ಕೆ ಒಂದಷ್ಟು ಮುಂದಾಗ್ತಾರೆ. ಅತಿ ದೊಡ್ಡ ಒಂದು ಕ್ರಾಂತಿಕಾರಕ ಹೆಜ್ಜೆ ನೀಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದು ಸವಾಲು ಜೊತೆಗೆ ಚುನಾವಣೆಗಳು ಇರ್ತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅಬ್ಬರಗಳ ನಡುವೆ ಕೂಡ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಮೇಲೆ ಬಹಳಷ್ಟು ನಿರೀಕ್ಷೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ GBN ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಿದ್ರು, ಎಲ್ಲಾನು ಬೆಂಗಳೂರನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈಗ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಇಡೀ ರಾಜ್ಯದ ಅಭಿವೃದ್ಧಿ ಜೊತೆಗೆ ಗ್ಯಾರಂಟಿಯ ಕಷ್ಟದ ನಡುವೆ ಕೂಡ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅಂತ ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಮತ್ತು ಅವರಿಗೆ ಚಾಕಚಕ್ಯತೆ ಇರತಕ್ಕಂಥದ್ದು. ಅತಿ ಚಿಕ್ಕ ವಯಸ್ಸಿಗೆ ಅವರು 1989ನೇ ಮೊದಲ ಬಾರಿ ಶಾಸಕರಾದಾಗಲೇ ಅವರು ಮಂತ್ರಿ ಆಗಿದ್ರು. ಸಹಕಾರ ಖಾತೆಯನ್ನು ನೋಡಿದ್ದಾರೆ, ನಗರಾಭಿವೃದ್ಧಿ ಖಾತೆಯನ್ನು ನೋಡಿದ್ದಾರೆ, ಬಹುತೇಕ ಪ್ರಮುಖ ಖಾತೆಗಳೆಲ್ಲವನ್ನು ಕೂಡ ಅವರು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅವರಿಗೆ ಅನುಭವ ಇರತಕ್ಕಂಥದ್ದು. ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನುವ ರೀತಿಯಲ್ಲಿ ಎಲ್ಲೊಂದು ಕಡೆ ಅವರು ಒಂದಷ್ಟು ಭರವಸೆಯನ್ನ ಹುಟ್ಟು ಹಾಕುವ ಸಾಧ್ಯತೆಯೂ ಕೂಡ ಇರುವಂತದ್ದು.